Hello friends, welcome to Fun Learning. I am Naveen. In this video, we will discuss the hire purchase and installment system accounts. So let us start to the meaning hire purchase system. The acquisition of an asset agreeing to pay the cash price and interest rate thereon by way of installment. It is an agreement for buying expensive goods, consumer goods, where the buyer makes an initial down payment and pays the balance plus interest in installments. ಇಲ್ಲಿ ಹೈಯರ್ ಪರ್ಚೇಸ್ ಅಂತ ಹೇಳಿದರೆ ನಾವು ಕಾಸ್ಟ್ಲಿಯೆಸ್ಟ್ ಗೂಡ್ಸು ಅಥವಾ ಎಕ್ಸ್ಪೆನ್ಸಿವ್ ಗೂಡ್ಸನ್ನು ಪರ್ಚೇಸ್ ಮಾಡಬೇಕಾತಂದರೆ ಸೊ ಅಲ್ಲಿ ನಾವು ಸ್ಟಾರ್ಟಿಂಗ್ ಬೈ ಮಾಡುವಾಗ ಇನಿಷಿಯಲ್ ಡೌನ್ ಪೇಮೆಂಟ್ ಅಂತಂದರೆ ಸ್ವಲ್ಪ ಅಮೌಂಟನ್ನು ಪೇ ಮಾಡಿ ಉಳಿದಿರೋ ಬ್ಯಾಲೆನ್ಸ್ ಅಮೌಂಟನ್ನು ಇನ್ಸ್ಟಾಲ್ಮೆಂಟ್ಸ್ ರೂಪದಲ್ಲಿ ವಿತ್ ಇಂಟ್ರೆಸ್ಟ್ನ ಪೇ ಮಾಡೋದಕ್ಕೆ ಹೈಯರ್ ಪರ್ಚೇಸ್ ಅಂತ ಹೇಳ್ತೀವಿ ಇಲ್ಲಿ. ಸಪೋಸ್ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಮೊಬೈಲನ್ನು ನಾವು ಪರ್ಚೇಸ್ ಮಾಡಬೇಕಾದ್ರೆ 15,000 ರುಪೀಸ್ ಇರುತ್ತೆ. ಸೊ ಅದರಲ್ಲಿ ನಾವೇನಾದರೂ 2,000 ರುಪೀಸ್ ಡೌನ್ ಪೇಮೆಂಟ್ ಮಾಡಿ ಸ್ಟಾರ್ಟಿಂಗಲ್ಲೇ ಪೇ ಮಾಡಿ ಉಳಿದಿರೋ ಅಮೌಂಟನ್ನು ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಒಳಗಡೆ ಪೇ ಮಾಡೋದು ಪ್ಲಸ್ ಇಂಟ್ರೆಸ್ಟ್ ರೇಟ್ಸನ್ನು ಪೇ ಮಾಡಬೇಕಾತಂದರೆ ಸೊ ಅದಕ್ಕೇನು ಹೇಳ್ತೀವಿ ಅಂತಂದರೆ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತ ಹೇಳ್ತೀವಿ ಇಲ್ಲಿ. ಸೊ ಇನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಗ್ರಿಮೆಂಟ್ is in agreement ownership is not transferred to the purchaser until all payments are made ಅಂತ ಹೇಳಿದ್ರೆ ಇಲ್ಲಿ ನಮ್ಮದು ಹೈಯರ್ ಪರ್ಚೇಸ್ ಸಿಸ್ಟಮ್ ಅಗ್ರಿಮೆಂಟ್ನ ಪ್ರಕಾರ ಓನರ್ಶಿಪ್ ಈಸ್ ನಾಟ್ ಟ್ರಾನ್ಸ್ಫರ್ಡ್ ಅಂತಂದರೆ ನಮ್ಮದು ನಾವೇನಾದರೂ ಈಗ ಸಪೋಸ್ ಬೈ ಮಾಡಿದ್ವಿ ಅಂತಂದರೆ ನಾವು ಬೈ ಮಾಡಿದ ಕೂಡಲೇ ನಮ್ಮದು ಅಗ್ರಿಮೆಂಟಲ್ಲಿ ಓನರ್ಶಿಪ್ ಟ್ರಾನ್ಸ್ಫರ್ ಆಗೋದಿಲ್ಲ. ಯಾಕಂತಂದರೆ ನಮ್ಮದು ಇನ್ಸ್ಟಾಲ್ಮೆಂಟ್ಸಿನೂ ಬ್ಯಾಲೆನ್ಸ್ ಇರುತ್ತೆ. ಸೊ ನಾವು ಯಾವಾಗ ಲಾಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡುತ್ತೇವಲ್ಲ ಸೊ ಆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ಮೇಲೆ ನಮ್ಮದು ಓನರ್ಶಿಪ್ ಈಸ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಲ್ಲಿ ತನಕ ಕೂಡ ನಮ್ಮದು ಓನರ್ಶಿಪ್ ಇರೋದಿಲ್ಲ ಪರ್ಚೇಸ್ ಗೂಡ್ಸ್ ಮೇಲೆ. ಸಪೋಸ್ ಅಲ್ಲಿ ತನಕ ಓನರ್ಶಿಪ್ ಇರೋದು ಯಾರು ಅಂತಂದರೆ ಹೈಯರ್ ವೆಂಡರ್ದ ಓನರ್ಶಿಪ್ ಇರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಇನ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಸೊ ಇದರಲ್ಲಿ ಫಸ್ಟ್ ಒನ್ ಹೈಯರ್ ಪರ್ಚೇಸರ್. ಹೈಯರ್ ಪರ್ಚೇಸರ್ ಈಸ್ ಅ ಪರ್ಸನ್ ಆರ್ ಎ ಕಂಪನಿ ಹೂ ಪರ್ಚೇಸ್ ಆ್ಯನ್ ಅಸೆಟ್ ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತಂದರೆ ಇಲ್ಲಿ ಹೈಯರ್ ಪರ್ಚೇಸರ್ ಅಂತಂದರೆ ಹೈಯರ್ ಪರ್ಚೇಸ್ ಸಿಸ್ಟಮ್ನ ಅಗ್ರಿಮೆಂಟ್ನ ಪ್ರಕಾರ ಯಾರು ಗೂಡ್ಸನ್ನು ಪರ್ಚೇಸ್ ಮಾಡ್ತಾರೋ ಸೊ ಅವ್ರಿಗೆ ಏನಂತೀವಿ ಅಂದರೆ ನಾವು ಹೈಯರ್ ಪರ್ಚೇಸರ್ ಅಂತ ಹೇಳ್ತೇವೆ ಇಲ್ಲಿ. ಸಪೋಸ್ ಈಗ ನಾವೇನಾದರೂ ಒಂದು ಮೊಬೈಲನ್ನು ಒಂದು ಶಾಪಿಂದ ಪರ್ಚೇಸ್ ಮಾಡಬೇಕಂದ್ರೆ ನಮಗೆ ಹೈಯರ್ ಪರ್ಚೇಸರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಹೈಯರ್ ವೆಂಡರ್. Higher vendor is a person or company who sells an asset on higher purchase system. ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ಯಾರು ಗೂಡ್ಸನ್ನು ಸೇಲ್ಸ್ ಮಾಡ್ತಾರೋ ಸೊ ಅವರಿಗೆ ನಾವು ಹೈಯರ್ ವೆಂಡರ್ ಅಂತ ಹೇಳ್ತೀವಿ ಇಲ್ಲಿ. ಸೊ ನೆಕ್ಸ್ಟ್ ಹೈಯರ್ ಪರ್ಚೇಸ್ ಕಾಂಟ್ರಾಕ್ಟ್. ಇಟ್ ಈಸ್ ಆನ್ ಅಗ್ರಿಮೆಂಟ್ ಮೇಡ್ ಬಿಟ್ವೀನ್ ಹೈಯರ್ ಪರ್ಚೇಸರ್ ಆ್ಯಂಡ್ ಹೈಯರ್ ವೆಂಡರ್ ಆಸ್ ರಿಗಾರ್ಡ್ ಟು ಹೈಯರ್ ಪರ್ಚೇಸ್ ಸಿಸ್ಟಮ್. ದಟ್ ಈಸ್ ಡೀಟೇಲ್ಸ್ ಆಫ್ ಹೈಯರ್ ಪರ್ಚೇಸ್ ಅಂತಂದರೆ ಇದರಲ್ಲಿ ಏನಿರುತ್ತೆ ಅಂತಂದರೆ ಹೈಯರ್ ಪರ್ಚೇಸ್ ಕಾಂಟ್ರಾಕ್ಟ್ ಅಂತಂದರೆ ನಾವು ಯಾರು ಬೈ ಮಾಡ್ತಾಯಿದ್ದಾರೆ ಯಾರು ಸೆಲ್ ಮಾಡ್ತಾಯಿದ್ದಾರೆ ಆಮೇಲೆ ಅಮೌಂಟ್ ಎಷ್ಟು ಇರುತ್ತೆ ಸೊ ಅದರದ್ದು ಡೀಟೇಲ್ಸ್ ಆಫ್ ಅಗ್ರಿಮೆಂಟ್ ಇದು ಒಳಗೊಂಡಿರುತ್ತೆ. ಇದಕ್ಕೆ ನಾವು ಹೈಯರ್ ಪರ್ಚೇಸ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ಇಲ್ಲಿ. ಸೊ ಈಗ ಗೂಡ್ಸನ್ನು ಸೇಲ್ಸ್ ಮಾಡೋರು ಹೈಯರ್ ವೆಂಡರ್, ಗೂಡ್ಸನ್ನು ಪರ್ಚೇಸ್ ಮಾಡೋರು ಹೈಯರ್ ಪರ್ಚೇಸರ್ ಆ್ಯಂಡ್ ಅಗ್ರಿಮೆಂಟ್ ಬಿಟ್ವೀನ್ ದ ಕಾಂಟ್ಯಾಕ್ಟ್ ಈಸ್ ಹೈಯರ್ ಪರ್ಚೇಸ್ ಕಾಂಟ್ಯಾಕ್ಟ್. ಸೊ ನೆಕ್ಸ್ಟ್ ಫೀಚರ್ಸ್ ಆಫ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಸೊ ಅದರಲ್ಲಿ ಫಸ್ಟ್ ಒನ್ ನೇಚರ್ ಆಫ್ ಅಗ್ರಿಮೆಂಟ್. ದ ನೇಚರ್ ಆಫ್ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಈಸ್ ಆ್ಯನ್ ಅಗ್ರಿಮೆಂಟ್ ಆಫ್ ಹೈರಿಂಗ್ ಬಟ್ ನಾಟ್ ಅಗ್ರಿಮೆಂಟ್ ಆಫ್ ಸೇಲ್ ಅಂತಂದರೆ ಇಲ್ಲಿ ನಮ್ಮದು ಅಗ್ರಿಮೆಂಟ್ ಇರೋದು ಓನ್ಲಿ ರೆಂಟ್ ಅಗ್ರಿಮೆಂಟ್ ಇರುತ್ತೆ. ಇಟ್ ಈಸ್ ನಾಟ್ ಅಗ್ರಿಮೆಂಟ್ ಆಫ್ ಸೇಲ್ ಅಂತಂದರೆ ನಮ್ಗೆ ಸೇಲ್ಸ್ ಮಾಡುವಂಥ ಅಗ್ರಿಮೆಂಟ್ ಇರೋದಿಲ್ಲ. ಇದು ಓನ್ಲಿ ನಮ್ಮದು ರೆಂಟ್ ಯೂಸ್ ಮಾಡಲಿಕ್ಕೆ ಇರುತ್ತೆ ಇಲ್ಲಿ. ಸಪೋಸ್ ಇಲ್ಲೇನಾದರೂ ಇನ್ಸ್ಟಾಲ್ಮೆಂಟ್ ಪೇ ಮಾಡೋದಕ್ಕೆ ಫೇಲ್ ಆಯ್ತಾ ಅಂದರೆ ಬೈಯರು ಸೊ ಸೆಲ್ಲರ್ ಏನು ಮಾಡ್ಬೋದು ಅಂತಂದರೆ ಗೂಡ್ಸನ್ನು ರಿಟರ್ನ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಫೀಚರ್ ಈಸ್ ಪಾರ್ಟೀಸ್ ಆಫ್ ಅಗ್ರಿಮೆಂಟ್. ಇನ್ ದಿಸ್ ಪಾರ್ಟೀಸ್ ಆಫ್ ಅಗ್ರಿಮೆಂಟ್ ಟೂ ಪಾರ್ಟೀಸ್ ಆರ್ ಇನ್ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್. ಸೊ ಫಸ್ಟ್ ಒನ್ ಹೈಯರ್ ಪರ್ಚೇಸರ್ ಆ್ಯಂಡ್ ಹೈಯರ್ ವೆಂಡರ್. ಹೈಯರ್ ಪರ್ಚೇಸರ್ ಅಂತಂದರೆ ಗೂಡ್ಸನ್ನು ಪರ್ಚೇಸ್ ಮಾಡೋನಿಗೆ ಹೈಯರ್ ಪರ್ಚೇಸ್ ಅಂತ ಹೇಳ್ತೀವಿ. ಹೈಯರ್ ವೆಂಡರ್ ಅಂದರೆ ಗೂಡ್ಸನ್ನು ಸೇಲ್ ಮಾಡೋನಿಗೆ ಹೈಯರ್ ವೆಂಡರ್ ಅಂತ ಹೇಳ್ತೀವಿ ಇಲ್ಲಿ. ನೆಕ್ಸ್ಟ್ ಒನ್ ಓನರ್ಶಿಪ್ ಆಫ್ ಅಸೆಟ್. ದ ಓನರ್ಶಿಪ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಹೈಯರ್ ವೆಂಡರ್ ಟು ಹೈಯರ್ ಪರ್ಚೇಸರ್ ಸೂನ್ ಆಫ್ಟರ್ ದ ಪೇಮೆಂಟ್ ಆಫ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ಸೊ ಇಲ್ಲಿ ಓನರ್ಶಿಪ್ ಆಫ್ ಅಸೆಟ್ ಅಂತಂತ ಹೇಳಿದರೆ ನಮ್ಮದು ಅಸೆಟ್ ಇದು ಓನರ್ಶಿಪ್ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದರೆ
ಇದು ಲಾಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇಮೆಂಟ್ ಮಾಡಿದ ಮೇಲೆ ನಮ್ಮದು ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಲ್ಲಿ ತನೂ ಓನರ್ಶಿಪ್ ಹೈಯರ್ ವೆಂಡರ್ ಕಡೆನೇ ಇರುತ್ತೆ. ಸೊ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಯಾವಾಗ ಪೇಮೆಂಟ್ ಆಗುತ್ತೆ ಸೊ ಆವಾಗ ಹೈಯರ್ ವೆಂಡರಿಂದ ಹೈಯರ್ ಪರ್ಚೇಸರಿಗೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಒನ್, risk of loss of assets. The hire purchaser is not responsible for any kind of loss to the asset because the ownership of asset is not transferred to the hire purchaser. ಅಂತಂದ್ರೆ ಇಲ್ಲಿ ರಿಸ್ಕ್ ಆಫ್ ಲಾಸ್ ಆಫ್ ಅಸೆಟ್ ಅಂತಂದರೆ ಏನಾದರೂ ಲಾಸ್ ಆಯ್ತಂದರೆ ಗೂಡ್ಸಲ್ಲಿ ಏನಾದರೂ ಲಾಸ್ ಆಯ್ತಂದರೆ ಹೈಯರ್ ಪರ್ಚೇಸರ್ ಈಸ್ ನಾಟ್ ರೆಸ್ಪಾನ್ಸಿಬಲ್. ಸೊ ಅದಕ್ಕೆ ಅವನು ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ. ಸೊ ಇಲ್ಲಿ ಯಾಕೆ ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ ಅಂತ ಹೇಳಿದ್ರೆ ಓನರ್ಶಿಪ್ ಆಫ್ ಅಸೆಟ್ ಇನ್ನೂ ಟ್ರಾನ್ಸ್ಫರ್ ಆಗಿರೋದಿಲ್ಲ. ಸೊ ಅದಕ್ಕಾಗಿ ಅವನು ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ. ಬಟ್ ಹೈಯರ್ ಪರ್ಚೇಸರ್ ಹ್ಯಾಸ್ ಟು ಟೇಕ್ ರೀಸನೇಬಲ್ ಕೇರ್ ಇನ್ ಕೀಪಿಂಗ್ ದ ಅಸೆಟ್ ಇನ್ ಗುಡ್ ಕಂಡೀಷನ್. ಸೊ ಅಸೆಟ್ದು ಕಂಡೀಷನ್ಸನ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ ಇಲ್ಲಿ ಹೈಯರ್ ಪರ್ಚೇಸರ್. ನೆಕ್ಸ್ಟ್, ದ ಪರ್ಚೇಸ್ ಪ್ರೈಸ್. ದ ಹೈಯರ್ ಪರ್ಚೇಸರ್ ಹ್ಯಾಸ್ ಟು ಪೇ ಹೈಯರ್ ಪ್ರೈಸ್ ವಿಚ್ ಈಸ್ ಮೋರ್ ದ್ಯಾನ್ ದ ಕ್ಯಾಶ್ ಪ್ರೈಸ್ ಆಫ್ ಅಸೆಟ್ because higher purchase price includes cash price and also interest thereon calculated on the unpaid balance of cash price of asset ಅಂತ ಹೇಳಿದ್ರೆ ದ ಪರ್ಚೇಸ್ ಪ್ರೈಸ್ ಅಂತಂದರೆ ಇಲ್ಲಿ ನಾವು ಯಾವುದೋ ಒಂದು ವಸ್ತುವನ್ನು ಪರ್ಚೇಸ್ ಮಾಡಬೇಕಾದ್ರೆ ಇನ್ ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ನಮ್ಮದು ಪೇಮೆಂಟ್ ಪ್ರೈಸ್ ಈಸ್ ಮೋರ್ ದ್ಯಾನ್ ದ ಕ್ಯಾಶ್ ಪ್ರೈಸ್ ಇರುತ್ತೆ. ಸೊ ಯಾಕೆ ಮೋರ್ ದ್ಯಾನ್ ದ ಕ್ಯಾಶ್ ಪ್ರೈಸ್ ಇರುತ್ತೆ ಅಂತಂದರೆ ನಮ್ಮದು ರಿಮೈನಿಂಗ್ ಬ್ಯಾಲೆನ್ಸನ್ನ ಪೇ ಮಾಡಬೇಕಾಗಿರುತ್ತೆ. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಮೇಲೆ ಇಂಟ್ರೆಸ್ಟ್ನ ಪೇ ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿ ನಮ್ಮದು ಕ್ಯಾಶ್ ಪ್ರೈಸ್ ಮೇಲೆ ಇಂಟ್ರೆಸ್ಟ್ ಸೇರಿದಾಗ ನಮ್ಮದು ಹೈಯರ್ ಪರ್ಚೇಸ್ ಪ್ರೈಸ್ ಯಾವಾಗಲೂ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ನೆಕ್ಸ್ಟ್, ಇನ್ಸ್ಟಾಲ್ಮೆಂಟ್ ಸಿಸ್ಟಮ್. ಸೊ ಮೀನಿಂಗ್ ಆಫ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್. Installment is also acquisition of asset agreeing to pay the cash price by way of installment along with interest. Under this system, the physical possession as well as ownership of asset transferred from the seller to the buyer as soon as agreement is signed. ಅಂತ ಹೇಳಿದ್ರೆ ಇಲ್ಲ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಆಲ್ಸೋ ಅಕ್ವಿಸಿಷನ್ ಆಫ್ ಅಸೆಟ್ ಅಂತಂದರೆ ನಾವೊಂದು ಅಗ್ರಿಮೆಂಟ್ ಮಾಡ್ಕೊಂಡು ಅಸೆಟನ್ನು ಅಕ್ವಿಜೇಷನ್ ಮಾಡ್ಕೊಳ್ಳೋದಕ್ಕೆ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ ಇಲ್ಲಿ. ಬಟ್ ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಅಗ್ರಿಮೆಂಟ್ ಮಾಡುವಾಗ ಡೌನ್ ಪೇಮೆಂಟ್ ಮಾಡಿ ಸ್ವಲ್ಪ ಅಮೌಂಟ್ ಅಡ್ವಾನ್ಸ್ಡ್ ಅಮೌಂಟನ್ನು ಪೇ ಮಾಡಿ ನಮ್ಮದು ಗೂಡ್ಸನ್ನು ಪರ್ಚೇಸ್ ಮಾಡಬೇಕು. ಫ್ಯೂಚರ್ ಒಳಗಡೆ ಇನ್ಸ್ಟಾಲ್ಮೆಂಟ್ ವಿತ್ ಇಂಟ್ರೆಸ್ಟ್ನ ಪೇ ಮಾಡಬೇಕಾಗತ್ತೆ ಇಲ್ಲಿ. ಸೊ ಇಲ್ಲೇ ಏನಾಗುತ್ತೆ ಅಂತಂದರೆ ನಾವು ಯಾವಾಗ ಅಸೆಟನ್ನು ಪರ್ಚೇಸ್ ಮಾಡಿ ಅಗ್ರಿಮೆಂಟ್ ಸೈನ್ ಮಾಡ್ತೀವಲ್ಲ ಸೊ ಆನ್ ದ ಸ್ಪಾಟ್ ನಮ್ಮದು ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲಿ. ಸೊ ಇಟ್ ಈಸ್ ಸೇಲ್ ಅಗ್ರಿಮೆಂಟ್. ಸೊ ಇಲ್ಲೇ if the buyer fails to pay any installment, the seller has no right to repossess the goods, but he can file a suit against buyer in the court of law for recovery of the price. ಅಂತ ಹೇಳಿದ್ರೆ ಇಲ್ಲೇ ನಾವು ಒಂದು ಸತಿ ನಾವು ಗೂಡ್ಸನ್ನು ಸೇಲ್ಸ್ ಮಾಡಿದ ಮೇಲೆ ಸೊ ಅದನ್ನು ನಾವು ರಿಕವರ್ ಮಾಡ್ಕೊಳ್ಳೋಕ್ಕೆ ಚಾನ್ಸಸ್ ಇರೋದಿಲ್ಲ. ಓನ್ಲಿ ಏನಂತಂದರೆ ಬೈಯರ್ ಫೇಲ್ ಆದ ಅಂದರೆ ಇನ್ಸ್ಟಾಲ್ಮೆಂಟ್ ಪೇ ಮಾಡಲಿಕ್ಕೆ ಫೇಲ್ ಆದ ಅಂತಂದರೆ ನಮಗೆ ರಿಕವರಿ ಮಾಡ್ಕೊಳ್ಳಿಕ್ಕೆ ಚಾನ್ಸಸ್ ಇರೋದಿಲ್ಲ. ಬಟ್ ಏನು ಮಾಡ್ಬೋದು ಅಂತಂದರೆ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿ ಬ್ಯಾಲೆನ್ಸ್ ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ರಿಕವರಿ ಮಾಡ್ಕೊಳ್ಬೇಕಾಗತ್ತೆ ಇಲ್ಲೇ. ನೆಕ್ಸ್ಟ್, ದ ಡಿಫ್ರೆನ್ಸ್ ಬಿಟ್ವೀನ್ ಹೈಯರ್ ಪರ್ಚೇಸ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್. ಸೊ ಫಸ್ಟ್ ಒನ್, ಇನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಇಟ್ ಈಸ್ ಆ್ಯನ್ ಅಗ್ರಿಮೆಂಟ್ ಆಫ್ ಹೈರಿಂಗ್. ಇನ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಇಟ್ ಈಸ್ ಆ್ಯನ್ ಅಗ್ರಿಮೆಂಟ್ ಆಫ್ ಸೇಲ್. ಸೊ ಹೈಯರ್ ಪರ್ಚೇಸಲ್ಲಿ ಅಗ್ರಿಮೆಂಟ್ ರೆಂಟೆಡ್ ಇರುತ್ತೆ, ಇನ್ಸ್ಟಾಲ್ಮೆಂಟ್ ಸಿಸ್ಟಮಲ್ಲಿ ಅಗ್ರಿಮೆಂಟ್ ಸೇಲ್ ಆಗಿರುತ್ತೆ. ನೆಕ್ಸ್ಟ್, ಅಂಡರ್ ಹೈಯರ್ ಪರ್ಚೇಸ್ ಸಿಸ್ಟಮ್ ದೇರ್ ಆರ್ ಟೂ ಪಾರ್ಟೀಸ್. ಒನ್ ಈಸ್ ಹೈಯರ್ ವೆಂಡರ್ ಆ್ಯಂಡ್ another one is higher purchaser. In installment system there are two parties, one is seller and another one is buyer. ಸೊ ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ಏನು ಹೇಳ್ತೀವಿ ಅಂತಂದರೆ ನಾವು ಯಾರು ಪರ್ಚೇಸ್ ಮಾಡ್ತಾರಲ್ಲ ಸೊ ಅವ್ರಿಗೆ ಹೈಯರ್ ಪರ್ಚೇಸ್ ಅಂತ ಹೇಳ್ತೀವಿ, ಯಾರು ಬೈ ಮಾಡ್ತಾರಲ್ಲ ಅವರಿಗೆ ಹೈಯರ್ ವೆಂಡರ್ ಅಂತ ಹೇಳ್ತೀವಿ. ಇನ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಸೇಲ್ ಮಾಡೋರಿಗೆ ಸೆಲ್ಲರ್ ಅಂತ ಹೇಳ್ತೀವಿ, ಬೈ ಮಾಡೋರಿಗೆ ಬೈಯರ್ ಅಂತ ಹೇಳ್ತೀವಿ ಇಲ್ಲಿ. ಸೊ ನೆಕ್ಸ್ಟ್, ಓನರ್ಶಿಪ್. ಸೊ ಅಂಡರ್ ಹೈಯರ್ ಪರ್ಚೇಸ್ ಸಿಸ್ಟಮ್ ದ ಓನರ್ಶಿಪ್ ಆಫ್ ಅಸೆಟ್ ಈಸ್ ನಾಟ್ ಟ್ರಾನ್ಸ್ಫರ್ಡ್ ಬಟ್ ರಿಮೇನ್ಸ್ ವಿತ್ ದ ಹೈಯರ್ ವೆಂಡರ್ ಅಂಟಿಲ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಈಸ್ ಪೇಡ್.
ಸೊ ಹೈಯರ್ ಪರ್ಚೇಸ್ ಒಳಗೆ ಏನಾಗುತ್ತೆ ಅಂತಂದರೆ ಓನರ್ಶಿಪ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇನ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ದ ಓನರ್ಶಿಪ್ ಆಫ್ ಅಸೆಟ್ ಈಸ್ ಟ್ರಾನ್ಸ್ಫರ್ಡ್ ಟು ಪರ್ಚೇಸರ್ ಆನ್ ಸೈನಿಂಗ್ ದ ಅಗ್ರಿಮೆಂಟ್. ಸೊ ಇನ್ಸ್ಟಾಲ್ಮೆಂಟ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದರೆ ನಾವು ಅಗ್ರಿಮೆಂಟ್ ಸೈನ್ ಮಾಡಿದ ಕೂಡಲೇ ನಮ್ಮದು ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲೇ. So next fourth one, right to repossess. So under hire purchase system, hire vendor has a right to repossess the asset when hire purchaser fails to pay any installment. ಅಂತಂದ್ರೆ ಇಲ್ಲಿ ಹೈಯರ್ ಪರ್ಚೇಸ್ ಸಿಸ್ಟಮ್ ಒಳಗಡೆ ಸೊ ಹೈಯರ್ ಪರ್ಚೇಸರ್ ಏನಾದರೂ ಇನ್ಸ್ಟಾಲ್ಮೆಂಟ್ ಪೇ ಮಾಡಲಿಕ್ಕೆ ಫೇಲ್ ಆದ ಅಂತಂದರೆ ಹೈಯರ್ ವೆಂಡರ್ ಅಸೆಟ್ಟನ್ನು ರಿಕವರಿ ಮಾಡ್ಕೊಳ್ಳೋಕ್ಕೂ ಚಾನ್ಸಸ್ ಇರುತ್ತೆ ಇಲ್ಲಿ. ಸೊ ಇನ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ the seller has no right to repossess an asset when buyer fails to pay any installment. ಅಂತಂದರೆ ಇನ್ಸ್ಟಾಲ್ಮೆಂಟ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದರೆ ರಿಕವರಿ ಮಾಡ್ಕೊಳ್ಳಿಕ್ಕೆ ರೈಟ್ಸ್ ಇರೋದಿಲ್ಲ ಇಲ್ಲೇ ಸೆಲ್ಲರಿಗೆ. ಸೊ ಬೈಯರ್ ಏನಾದರೂ ಇನ್ಸ್ಟಾಲ್ಮೆಂಟ್ ಫೇಲ್ ಆದ ಅಂತಂದರೆ ಪೇ ಮಾಡಲಿಕ್ಕೆ ಸೊ ಸೆಲ್ಲರ್ ಹ್ಯಾಸ್ ನೋ ರೈಟ್ ಟು ರೀಪೊಸೆಸ್ ಆ್ಯಂಡ್ ಅಸೆಟ್. ನೆಕ್ಸ್ಟ್ ಸೊ ಲಾಸ್ಟ್ ರೈಟ್ ಆಫ್ ಸೇಲ್. ಸೊ ಅಂಡರ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಹೈಯರ್ ಪರ್ಚೇಸರ್ ಹ್ಯಾಸ್ ನೋ ರೈಟ್ ಟು ಸೆಲ್ ದ ಅಸೆಟ್. ಅಂತಂದರೆ ಇಲ್ಲಿ ಸೊ ಹೈಯರ್ ಪರ್ಚೇಸರ್ಗೆ ಏನಿರುತ್ತೆ ಅಂತಂದರೆ ಅಸೆಟನ್ನು ಸೇಲ್ ಮಾಡಲಿಕ್ಕೆ ರೈಟ್ ಇರೋದಿಲ್ಲ. ಸೊ ಯಾಕೆ ರೈಟ್ ಇರೋದಿಲ್ಲ ಅಂತಂದರೆ ಅವನು ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ತನಕ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರೋದಿಲ್ಲ. ಸೊ ಅದಕ್ಕಾಗಿ ರೈಟ್ಸ್ ಇರೋದಿಲ್ಲ ಅವನಿಗೆ ಸೇಲ್ ಮಾಡಲಿಕ್ಕೆ. ಸೊ ಇನ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಸೊ ಅವನು ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ಕೂಡಲೇ ಅವನಿಗೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದಕ್ಕಾಗಿ ಅವನು ಸಪೋಸ್ ಏನಾದರೂ ಅದನ್ನು ಅಸೆಟನ್ನು ಸೇಲ್ ಮಾಡಲಿಕ್ಕೆ ರೈಟ್ಸ್ ಇರುತ್ತೆ ಇಲ್ಲಿ. So this is about the brief information about hire purchase and installment system. ಸೊ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.